ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಏನೇನು ತಿಂಡಿ ಬೇಕೋ ಅದೆಲ್ಲ ಮಾಡ್ತಿದ್ದಾರೆ. ಒಂದು 9 ಐಟಮ್ಸ್ ಏನೋ ಮಾಡ್ತಿದ್ದಾರೆ. ಆ 9 ಐಟಮ್ಸ್ ಏನೇನು ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟ್ಗೆ ಈಗ ನಿಪ್ಪಟ್ಟಿಗೆ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಇವರು ನನ್ನ ತಂಗಿಯವರು. ಹಾಯ್ ಮಾಡ್ರಿ. ಹಾಯ್. ಎಷ್ಟು ಮಾತಾಡ್ತಾರೆ ಅಂತಂದ್ರೆ ನೋಡ್ರಿ, ಅವಾಗಿಂದ ನಗ್ತಾವ್ರೆ. ಪ್ರತಿ ವರ್ಷನೂ ಅವರೇ ಪಾಪ ಬಂದು ಮಾಡ್ಕೊಡ್ತಾರೆ. ಅದ್ರಾಗ ಏನಿಲ್ಲ, ಇವ್ರಿಗೆ ಏನಾಯ್ತಂತಾನೆ ಗೊತ್ತಿಲ್ಲ, ಸುಮ್ಮನೆ ನಗ್ತಾವ್ರೆ ನಾನು ವ್ಲಾಗ್ ಮಾಡ್ತಿದ್ರೆ. ಲೆಟ್ಸ್ ಗೋ, ನಮ್ಮಮ್ಮ ಹತ್ರ ಹೋಗೋಣ ಬನ್ನಿ. ಹುಡುಗರೆಲ್ಲ ಸೇರ್ಕೊಂಡು ಏನ್ ಬೇಕಾದ್ ಮಾಡಕ್ಕೆ ನೋಡಮ್ಮ ಏನ್ ಬೇಕಾದ್ ಮಾಡಕ್ಕೆ ನಿಪ್ಪಟ್ ಅಂತಾರೆ. ನೀಟಾಗಿ ಮಾಡ್ರಮ್ಮ. ದುಂಡಿಗೆ ತೊಮಟಾಕ್ ಕಲ್ಸಕ್ಕೆ ಅಂತೇಳಿ ತಂಬಿಟ್ಟು ಇನ್ನು ಏನೇನ್ ಮಾಡ್ತಾರೆ. ಪಾವಡ ಸೈಡಲ್ಲಿ ಏನಂತೀವಿ ಅಂದ್ರೆ ತೊಮಟ ಅಂತೀವಿ. ಅಲ್ಲಿ ಸಾಕಾಗಿತ್ತು ಅಂತೇಳಿ ನಿಪ್ಪಟ್ಟು ಒತ್ತಿ ಇವಾಗ ಇಲ್ಲಿಗೆ ಬಂದ್ಬಿಟ್ಟವ್ರೆ. ನಿಪ್ಪಟ್ ಮಾಡೋ ಇಟ್ಟಾಗೆ ಗಣಪತಿ ಗಣಪತಿ ಅಲ್ಲ ಮತ್ತೆ ಅಜ್ಜನು ಶಿವಲಿಂಗನ ಜನು ಶಿವಲಿಂಗ ಮಾಡ್ತಾವಳೆ ನೋಡಿ. ಶಿವಲಿಂಗ ಅಲ್ಲ, ಎಣ್ಣೆ ಆಯ್ತು ಮತ್ತೆ ಹೇಳ್ಬೇಕಮ್ಮ. ಬೇಗ ಎಲ್ಲ ಒಂದೇ ಸರಿಗೆ ಹಾಕೊಂಡ್ಬಿಟ್ರೆ ಬೇಗ ಆರಾಗುತ್ತೆ ಅಂತೇಳಿ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಂತ ಇತ್ತು ನಮ್ಮಮ್ಮ. ಮತ್ತಾಗ ಟೊಮಟ ಈಸ್ ರೆಡಿ. ಬಟ್ ತಿನ್ನಕ್ಕಂತೂ ಆಗಲ್ಲ, ದೇವ್ರಿಗೆ ಇಟ್ಟಾದ್ಮೇಲೆ ತಿನ್ನಬೇಕು. ಗೊತ್ತಾಯ್ತಾ ಜಾನು? ನೋಡ್ರಿ, ನಾನು ಮಾತಾಡ್ತಿದ್ರೆ ಎಷ್ಟು ಚಮಕ್ ಕೊಡ್ತಾರೆ ಅಂತ. ಟ್ರಯಾಂಗಲ್ ಫಾರ್ಮ್ ಆಗೈತೆ. ಯಾಕೆ ಒಂದೆರಡು ಹಾಕಿದ್ಯಾ? ಇವಳು ನಿಪ್ಪಟ್ಟು ಮಾಡೋ ಹಿಟ್ಟಲ್ಲಿ ಕಲ್ಸಿರೋದ್ರಲ್ಲಿ ಗಣಪತಿನ ಮಾಡೋಳೆ. ತಲೆ ತಮ್ಮ ನೋಡು, ನಿಂಗೆ ಎಷ್ಟೊಂದು ಜನ ಫ್ಯಾನ್ಸ್ ಆಗ್ತಾರೆ. ಎಷ್ಟು ಚೆನ್ನಾಗಿ ಮಾಡೋಳು ನೋಡ್ರಿ ಗಣಪತಿ ಅಲ್ವಾ? ಎಲ್ಲಿ ನೋಡ್ಕ ಚೆನ್ನಾಗೈತೆ. ಅದೇನೋ ಗೊತ್ತಿಲ್ಲ, ನಾರ್ಮಲ್ ಟೈಮಾಗ ಮಾಡಿದ್ರೆ ತಿನ್ಬೇಕು ಅನ್ಸಲ್ಲ, ಬಟ್ ದೇವ್ರಿಗೆ ಮಾಡಿದ ಟೈಮಲ್ಲೇ ನನಗೂ ತಿನ್ಬೇಕು ಅನಿಸ್ತೈತೆ. ಇನ್ನೂ ನಿಪ್ಪಟ್ಟು ಮಾಡ್ತೈತೆ. ಸ್ವಲ್ಪ ನಿಪ್ಪಟ್ಟಾಗಿದ ತಕ್ಷಣ ಕರ್ಜಿಕಾಯಿ. ಇವಾಗ ಕರ್ಜಿಕಾಯಿ ಮಾಡ್ತಾಯಿತ್ತು ನಮ್ಮಮ್ಮ. ನಂಗೆ ಕರ್ಜಿಕಾಯಿ ಅಂದರೆ ಫುಲ್ ಫೇವ್ರೇಟ್. ಇಲ್ದಲ್ಲಿಂದ ಮಾಡ್ತಾರಲ್ಲ, ಆ ಕರ್ಜಿಕಾಯಿ ಅಂದರೆ ನನಗೆ ಜಾಸ್ತಿ ಇಷ್ಟ. ಇವತ್ತು ನಮ್ಮಮ್ಮಂಗೆ ಫ್ರೀ ಅಂತ ಹೇಳ್ಬಿಟ್ಟು ಕರ್ಜಿಕಾಯಿ, ನಿಪ್ಪಟ್ಟು, ನೆಕ್ಸ್ಟು ಕೋಡ್ಬಳೆ, ಚಕ್ಲಿ ಎಲ್ಲ ಮಾಡ್ತಾಯಿದ್ದಾರೆ. ನಮ್ಮಮ್ಮ ಒಬ್ಬರೇ ತಿಕ್ಕೊಂಡು ಎಲ್ಲ ಮುಚ್ಕೊತವ್ರೆ. ನೋಡ್ರಿ, ನೀನು ತೇಲ್ಸೋ. ಹೋಗ್ತೀನಿ. ಹಂಗೆ ಶಂಕರ ಪೋಳಿ ಮಾಡ್ತಾಯಿತ್ತು ನಮ್ಮಮ್ಮ. ಈಗಳಮ್ಮ ಚಕ್ಲಿ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡೈತೆ. ಶಂಕರ ಪೋಳಿ ಮನುಷ್ಯರಿಗೆ ಇಷ್ಟ, ನಂಗಂತೂ ಇಷ್ಟ ಇಲ್ಲ ಗೈಸ್. ಯಾಕೆ ನನಗೆ ಏನೋ ಗೊತ್ತಿಲ್ಲ, ಸ್ವೀಟ್ ಒಂದೊಂದ್ಸರಿ ಇಷ್ಟ, ಒಂದೊಂದ್ಸರಿ ಇಷ್ಟ ಆಗಲ್ಲ. ಇವಳು ನನ್ನ ತಂಗಿ ಆಗಲೇ ಪ್ರಯೋಗ ಮಾಡ್ತಾವಳು, ನಮ್ಮಮ್ಮ ಅದ್ರೊಳಗಡೆ ಹಾಕಿಟ್ಟಿದ್ರೆ ಅಕ್ಕ ಬರ್ತಾಯ್ತು ಅಂತ ಹೇಳ್ತಾವಳು ನಮ್ಮಮ್ಮಂಗೆ. ಅತ್ತೆ ಬರ್ತಾಯ್ತತ್ತೆ. ಅತ್ತೆ ಒಂದೊಂದು ಮಾಡತ್ತೆ ಚಕ್ಲಿನ. ಹೆಂಗೆ ಗೊತ್ತತ್ತೀಯ ನೋಡೋಣ? ಒತ್ತತ್ತೆ. ಅದು ಕೆಳಗಡೆ ಗೊತ್ತತ್ತೆ. ಒತ್ತು, ಅದು ಹೆಂಗೆ ಗೊತ್ತತ್ತೀಯ ನೋಡೋಣ? ಒತ್ತು. ಚಕ್ಲಿ ಮಾಡೋಕ್ಕಿಂತ ಮುಂಚೆನೆ ನಾವು ಹಿಟ್ಟು ಕಲ್ಸ್ಕೊಂತೀವಲ್ವ, ಆಗ ಚೆನ್ನಾಗಿ ಮಿದ್ಕೊಬೇಕು. ಹಿಟ್ಟನ್ನ ಚೆನ್ನಾಗಿ ಮಿದ್ಕೊಂಡ್ರೆ ಗರಿ ಗರಿಯಾಗಿ ಚಕ್ಲಿ ಬರ್ತವೆ. ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ನಾದ್ಕೋಬೇಕು. ಈಗ ನಮ್ಮಮ್ಮ ಬಾದುಷಾ ಮಾಡ್ತಿದ್ದಾರೆ. ಯೂಟ್ಯೂಬಲ್ಲಿ ನೋಡ್ಕೊಂಡು 2 ಟೈಮ್ ಮಾಡಿದ್ದೆ. ಅಷ್ಟು ನಾನು ಚೆನ್ನಾಗಿ ಅನಿಸಿರ್ಲಿಲ್ಲ. ಬಟ್ ಇವಾಗ ನನಗೆ
ಮೊನ್ನೆ ಜಾತ್ರೆ ಆಯಿತು ನಮ್ಮ ಅಮ್ಮ ಅವ್ರದ್ದು. ಅಲ್ಲಿ ಭಟ್ರನ್ನ ಕೇಳ್ಬಿಟ್ಟು ಮಾಡಿದ್ದೆ, ತುಂಬ ಚೆನ್ನಾಗಿ ಬಂತು. ಇಷ್ಟೇ ಮಾಡಿರೋದು, ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಅಂದರೆ ಭಟ್ರಣ್ಣ ಹೇಳಿದರು ನನಗೆ ಜಾಸ್ತಿ ಟ್ರೈ ಮಾಡಬೇಡ, ಮತ್ತೆ ಕೆಟ್ಟೋದ್ರೆ ಅದು ತಿನ್ನೋಕ್ಕಾಗಲ್ಲ. ಒಂದು ಅರ್ಧ kg ಟ್ರೈ ಮಾಡಮ್ಮ, ಚೆನ್ನಾಗಿ ಬಂದರೆ ನೆಕ್ಸ್ಟ್ ನೀನು ಮಾಡ್ಕೊ ಅಂತ ಹೇಳಿದರು. ಹಂಗೆ ಟ್ರೈ ಮಾಡಿದ್ದೀನಿ, ಅರ್ಧ kg ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನೋಡೋಣ ಜಾಸ್ತಿ ಮಾಡೋದು ಹೆಂಗೆ ಅಂತ. ನಮ್ಮಮ್ಮ ಈಗ ಬಾದಾಮ್ ಪುರಿಗೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಬಾದಾಮ್ ಪುರಿ ಅಂತೇಳ್ಬಿಟ್ಟು ಏನೋ ಪೀಸಾಗಿ ಕಟ್ ಮಾಡಿದ್ದಾರೆ ಅಂತ ನೋಡ್ತಿದ್ದೀರಾ. ಇದನ್ನೇನಂತಾರೆ ಅಂತ ನನಗೂ ಗೊತ್ತಿಲ್ಲ. ಬಾದಾಮ್ ಪುರಿಗೆ ಅಂತೇಳಿ ಇಟ್ಟು ಕಲಿಸಿದ್ವಲ್ವ, ಅದರಲ್ಲೇ ನಮ್ಮಮ್ಮ ಇದನ್ನು ಫುಲ್ ರತುಡಿ ಮಣೆಯಲ್ಲಿ ಫುಲ್ ತಿಕ್ಬಿಟ್ಟು ಈ ಥರ ಪೀಸ್ ಕಟ್ ಮಾಡಿಕೊಂಡು ರೋಲ್ ಮಾಡಿಬಿಟ್ಟು ಅದನ್ನು ಜಸ್ಟ್ ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕು. ಇದೇ ಥರನೇ ಎಲ್ಲನೂ ಮಾಡ್ಕೊಬೇಕು. ಒಂದೊಂದು ಎಲ್ಲ ತೇಲ್ಸ್ಕೊಂಡ್ಮೇಲೆ ಈ ಥರ ಪಾಕ ಕಾಸ್ಕೊಂಡಿರೋದ್ರಲ್ಲಿ ಹಾಕ್ಕೊಬೇಕು. ಪಾಕ ಬಿಸಿ ಇದ್ದಾಗ ಹಾಕ್ಕೊಬಾರ್ದು, ಪಾಕ ಫುಲ್ ಆರೋದ್ಮೇಲೆ ಜಾಸ್ತಿ ಆರೋಗ್ಬಾರ್ದು, ಇದು ಉಗುರು ಬೆಚ್ಚಗಿರ್ಬೇಕು, ಹಂಗಿದ್ದಾಗ ಹಾಕ್ಕೋಬೇಕು. ಮತ್ತು ಇಲ್ಲಿ ಇನ್ನು ಬಾದಾಮ್ ಪೂರಿ ರೆಡಿಯಾಗಿದೆ, ಇನ್ನು ಮಾಡಿಲ್ಲ. ಅದನ್ನು ಎಣ್ಣೆಗೆ ತೆಲ್ಸ್ಕೊಂಡ್ಬಿಟ್ಟು ಪಾಕದಲ್ಲಿ ಹಾಕ್ಕೊಬೇಕು. ಜಾಸ್ತಿ ಉರಿ ಇಟ್ಟರೆ ಕಪ್ಪಗಾಗ್ಬಿಡುತ್ತೆ ಬೇಗ. ಜಾಸ್ತಿ ಜೋರಾಗಿ ಇಡಬಾರ್ದು. ಇದು ಬಾದಾಮ್ ಪುರಿ. ಇದು ಆಗಲೇ ನಾನು ತೋರಿಸಿದ್ನಲ್ವ, ಇದು ಬಾದಾಮ್ ಪುರಿ. ಇದು ಇದರಲ್ಲಿ ಹಾಕ್ಕೊಳ್ಳೋದಷ್ಟೇ. ಇದನ್ನೊಂದು 10 ನಿಮಿಷ ಬಿಡಬೇಕು, ಎಲ್ಲ ಸಕ್ಕರೆ ಪಾಕ ಎಲ್ಲ ಅದಕ್ಕೆ ಹೀರ್ಕೊಳ್ಳುತ್ತೆ ಅಂತೇಳಿ. 10 ನಿಮಿಷ ಆದಮೇಲೆ ಹಿಂಗೆ ಒಂದು ತೆಗೆದುಬಿಟ್ಟು ಒಂದು ಯಾವುದಾದ್ರೂ ನಿಮ್ಗೆ ಇಷ್ಟ ಬಂದಿದ್ದ ಪ್ಲೇಟಲ್ಲಿ ಹಾಕ್ಕೊಬಿಡಿ. ಈಗ ಬಾದಾಮ್ ಪುರಿನ ಇದರಲ್ಲಿ ಹಾಕ್ಕೊತಾ ಇದ್ದಾರೆ ನಮ್ಮ. ಈ ಬಾದಾಮ್ ಪುರಿನ ಜಾಸ್ತಿ ಹೊತ್ತು ಪಾಕದಲ್ಲಿ ಬಿಡಬಾರ್ದು. ಪಾಕ ಹಾಕಿದ ತಕ್ಷಣ ಬಾದಾಮ್ ಪುರಿನ ಬೇಗ ತೆಗಿಬೇಕು. ಇದನ್ನು ಮಾತ್ರ ಒಂದು 10 ನಿಮಿಷ ಬಿಡಬೇಕಷ್ಟೇ, ಬಟ್ ಇದನ್ನು ಬೇಗ ತೆಗಿಬೇಕು, ಬೇಗ ಈಸ್ಕೊಳ್ಳುತ್ತೆ. 5 ನಿಮಿಷದೊಳಗೆ. ನೆಕ್ಸ್ಟು ಇಷ್ಟೆಲ್ಲ ಆದಮೇಲೆ ಒಂದು ಸ್ವಲ್ಪ ಪಿಸ್ತಾ, ಬಾದಾಮಿ, ಗೋಡಂಬಿ ಎಲ್ಲ ತಗೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ಡೆಕೋರ್ ಮಾಡ್ಕೊಬೋದು. ಒಂದು ಸ್ವಲ್ಪ ಅದ್ರ ಜೊತೆ ಒಂದು ಸ್ವಲ್ಪ ಕಾಯಿ ತುರಿ, ಕೊಬ್ಬರಿ ತುರಿ, ಕೊಬ್ಬರಿ ತುರಿನ ಈ ಥರ ಡೆಕೋರ್ ಮಾಡ್ಕೊಬೋದು. ಡೆಕೋರ್ ಮಾಡಿಬಿಟ್ಟು ಏನು ಹಂಗೆ ಇಡಲ್ಲ ನಮ್ಮಮ್ಮ, ದೇವ್ರ ಮುಂದೆ ಇಡೋಕ್ಕೆ ಅಂತೇಳ್ಬಿಟ್ಟು ಎಲ್ಲ ತೆಗ್ದಿರ್ತಾರೆ. ಇವಾಗ ನಮ್ಮಮ್ಮ ರವೆ ಉಂಡೆ ಮಾಡ್ತಿದ್ದಾರೆ. ನಾಳೆ ಹಬ್ಬ ಅಂತ ಹೇಳಿದ್ರೆ ಇವತ್ತು ಮಾಡಿದ್ರೆ ರವೆ ಉಂಡೆ ಚೆನ್ನಾಗಿರ್ತವೆ. ತುಪ್ಪ ಮತ್ತು ಎಣ್ಣೆ ಎರಡು ಮಿಕ್ಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಹುರ್ಕೊಂಡಿದ್ದಾರೆ. ಈಗ ಸ್ವಲ್ಪನೇ ರವೆ ಆ್ಯಡ್ ಮಾಡ್ಕೊಬೇಕು ತುಪ್ಪದೊಳಗಡೆನೆ. ಚೆನ್ನಾಗಿ ಉರಿಬೇಕು, ಅಂದರೆ ಉರಿ ಕಡಿಮೆ, ತುಂಬ ಕಡಿಮೆ ಮಾಡಬೇಕು ಉರಿನ ಜಾಸ್ತಿ. ಇದು ಬ್ರೌನ್ ಕಲರ್ ಬರೋ ಅಷ್ಟರಲ್ಲಿ ನಾವು ಹಾಲು ಕಾಯಿಸ್ಕೊತಿದ್ದೀವಿ. ನಮ್ಮಮ್ಮ ಹಾಲು ಕಾಯಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟೈತಲ್ಲಿ. ಇದಿನ್ನು ಬ್ರೌನ್ ಕಲರ್ ಬಂದಿಲ್ಲ, ಸ್ವಲ್ಪ ಬ್ರೌನ್ ಕಲರ್ ಬರ್ತಿದೆ. ಈಗ ಸ್ವಲ್ಪ ಸಕ್ಕರೆ ಪುಡಿ ಮಾಡಿಕೊಂಡು ಹಾಕ್ಕೊಬೇಕು, ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು. ಇವಾಗ ನಾವು ಡ್ರೈ ಫ್ರೂಟ್ಸು ಫಸ್ಟಲ್ಲೇ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನ ಈಗ ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊಬ್ಬರಿ ಥರ ಲಾಸ್ಟ್ ಇನ್ನೇನು ಕಂಪ್ಲೀಟ್ ಆಗಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಬೇಕು. ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಒಯ್ಕೊಬೇಕು. ಎಷ್ಟು ರವೆ ಹಾಕ್ಕೊಂಡಿರ್ತೀರೋ ಅದಕ್ಕೆ ತಕ್ಕಷ್ಟು ಹಾಲು ಒಯ್ಕೊಬೇಕು. ಒಯ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಲಿನ ಸ್ಮೆಲ್ ಇರುತ್ತೆ ಜಾಸ್ತಿ, ಅದಕ್ಕೋಸ್ಕರ ಹಾಲನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಎಲ್ಲ ಕಂಪ್ಲೀಟಾಗಿ ಒಯ್ದಾದ್ಮೇಲೆ ಕೈಗೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಬಾಲ್ ಶೇಪಲ್ಲಿ ಮಾಡ್ಕೊಬೇಕು. ಎಲ್ಲನೂ ಒಂದೇ ಶೇಪಲ್ಲಿ ಇತ್ತು ಅಂತಂದರೆ, ಒಂದೇ ಸೈಜು ಒಂದೇ ಶೇಪಲ್ಲಿ ಇತ್ತು ಅಂತಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಒಂದೇ ಶೇಪಲ್ಲಿ ಮಾಡ್ತಿದ್ದೀವಿ. ಹಾಗೆ ಇದರೊಳಗಡೆ ಕಾಯಿ ತುರಿನೂ ಹಾಕೈತೆ, ಬಟ್ ಗಾರ್ಲಿಶಿಂಗ್ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ಮತ್ತೆ ಕಾಯಿ ತುರಿ ಅದ್ರ ಮೇಲೆ ಹಾಕ್ತೈತೆ. And the final one is for me. ಉಂಡೆ ನೀಟಾಗಿ ಮಾಡಿದ್ದೀನಲ್ಲ, ಅದಕ್ಕೆ ಕಷ್ಟಪಟ್ಟಿರೋದಕ್ಕೆ ಒಂದು. ತಿಂಡಿ ವ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.